ಹಾಯ್ ಫ್ರೆಂಡ್ಸ್, ಸೊ ಬನ್ನಿ ನೋಡೋಣ. ನಾಳಿನ ದಿನ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಯನ್ನ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ನೋಡೋಣ. ಸೊ ಫಸ್ಟ್ ಏನ್ ಮಾಡಪ್ಪ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ ಓಕೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಫಸ್ಟ್ ಏನ್ ಮಾಡಪ್ಪ ಅಂದ್ರೆ ಈ ಒನ್ ಡೇ ಕನ್ನಡದಲ್ಲ ಸ್ವಲ್ಪ ನೋಡ್ಕೊಂಡ್ರೆ ನಿಮ್ಗೆ ಏನಾಯ್ತಪ್ಪ, ಒನ್ ಡೇ ಕನ್ನಡದಲ್ಲಿ ಎಲ್ಲಿವರೆಗೂ ಈ ಒಂದು 50,000 ರೇಂಜ್ ನ ಎಲ್ಲಿವರೆಗೂ ಮಾರ್ಕೆಟ್ ಬ್ರೇಕ್ ಮಾಡಂಗಿಲ್ಲ ಮೇಲಿನ ಸೈಡ್, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಏನಿಲ್ಲಪ್ಪ ಅಂದ್ರೆ ಮೇಲಿನ ಸೈಡ್ ಇಲ್ಲಿ ಬಯರ್ಸ್ ಹ್ಯಾಂಡಲ್ ಬರಂಗಿಲ್ಲ ಅಂತ ಹೇಳಿದೆ, ಹೌದಾ. ಸೊ ಅದ್ರ ಜೊತೆ ನಾ ಏನಿದೆಪ್ಪ ಅಂದ್ರೆ ಈ ಒಂದು ಏರಿಯಾ ಏನಿದೆಲ್ಲ ಓಕೆ 49,800 ಓಕೆ 49,800 ಇದೇನಪ್ಪ ಅಂದ್ರೆ ಒಂದು ಇಲ್ಲಿ ಬೇರಿಶ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ಫ್ಲಿಪ್ ಝೋನ್ ಇರೋದ್ರಿಂದ ಈ ಫ್ಲಿಪ್ ಝೋನ್ ಎಲ್ಲಿವರೆಗೂ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ ನಮ್ಗೆ ಹೇಳಿದೆ, ಹೌದಾ. ಸೊ ಇವತ್ತೇನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಮೇಲೆ ಕೆಳಗಡೆ ಬಂದು ಮೇಲ್ಗಡೆ ಹೋಗಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು. ಸೊ ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದೆಪ್ಪ ಮಾರ್ಕೆಟ್ ಇವತ್ತಿನ ಒಂದು 1,000 ಪಾಯಿಂಟ್ ವ್ಯಾಲ್ಯೂ ಕೊಟ್ಟಿದೆ, ಹೌದಾ. ಸೊ ಇವಾಗ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಒಂದು ಹೆವಿ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಆಗಿ ಇಲ್ಲಿ ವರ್ಕ್ ಮಾಡುತ್ತೆ, ಆಮೇಲೆ ಕೆಳಗಡೆ ಇರ್ತಕ್ಕಂಥದ್ದು ಇಲ್ಲಿ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ, ಹೌದಾ. ಸೊ ಇದು ಒಳ್ಳೆ ಕೆಲಸ ಒಂದು ಥಿಯರಿ, ಹೌದಾ. ಸೊ ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ನಾವು ಟ್ರೇಡ್ ಮಾಡ್ಬೇಕಂತದನ್ನ ಸ್ವಲ್ಪ ಒಂದು 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ 50 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ರಿ, ಸ್ವಲ್ಪ ಮಾರ್ಕೆಟ್ ಯಾವ ರೀತಿ ಇದೆಪ್ಪ ಅಂದ್ರೆ ಝೋನ್ದಲ್ಲಿ ಇರುತ್ತಲ್ಲ. ನಾನು ಒಂದು ಮಾತು ಹೇಳ್ಬೇಕು, ಓಕೆ. ಯಾವ್ದೊಂದು ಏನಪ್ಪ ಅಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ವಿತ್ ಟ್ರೆಂಡ್ ಲೈನ್ ಅಂತ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋದನ್ನ ಸ್ವಲ್ಪ ನೋಡ್ಕೊಂಡು ಹೋದ್ರಪ್ಪ ಅಂದ್ರೆ ಯಾವಾಗ ಮಾರ್ಕೆಟ್ ಈ ರೀತಿ ಟ್ರೆಂಡ್ ಲೈನ್ ಮಾಡಿದ್ರೆ ಟ್ರೆಂಡ್ ಲೈನ್ ಮಾಡ್ಕಿಂದ ಈ ಒಂದು ಯಾವಾಗ ಹೈ ಅನ್ನು ಟಚ್ ಮಾಡಿಲ್ಲ ಮಾರ್ಕೆಟ್ ಈ ಒಂದು ಫ್ಲಾಟ್ ಆಗಿ ಬರ್ತಪ್ಪ ಮಾರ್ಕೆಟ್ ಏನಾಗುತ್ತಪ್ಪ ನೆಕ್ಸ್ಟ್ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ನಮಗೆ ಆ ಒಂದು ವಿಡಿಯೋದಲ್ಲಿ ಹೇಳಿದೆ. ಆ ವಿಡಿಯೋಗಳು ಕೂಡ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಇಲ್ಲಿ ಏನಾಗಿದೆಪ್ಪ ಟ್ರೆಂಡ್ ಲೈನ್ ಅನ್ನು ಟಚ್ ಮಾಡ್ಕೊಂಡು ಬಂದಿದೆ, ಹೌದಾ. ನೆಕ್ಸ್ಟ್ ಟ್ರೆಂಡ್ ಲೈನ್ ಇಲ್ಲಿ ಎಲ್ಲಿ ರೀಚ್ ಮಾಡಿಲ್ಲ, ಹೌದಾ. ಸೊ ರೀಚ್ ಮಾಡಿದ್ರೆ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಏನಿರುವ ಫ್ಲಾಟ್ ಆಗಿ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಏನಿದೆಪ್ಪ ಮತ್ತೆ ರಿಟರ್ನ್ ಆಗಿ ಫಾಲ್ ಮಾಡಿದೆ, ಹೌದಾ. ನಾನು ಇನ್ನೊಂದು ಮಾತು ಹೇಳಿದಪ್ಪ ಅಂದ್ರೆ ಒಂದ್ ವೇಳೆ ಏನಾದ್ರು ಈ ಒಂದು ಝೋನ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಕಂಟಿನ್ಯೂಸ್ ಕೆಳಗಡೆ ಬರ್ತಪ್ಪ ಅಂದ್ರೆ ಇದು ಸ್ಟಾಪ್ ಲಾಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ. ಆದ್ರೆ ನಿನ್ನೆ ಮಾರ್ಕೆಟ್ ಆಗಿತ್ತಪ್ಪ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಸ್ವಲ್ಪ ಇದೇ ಝೋನ್ ದಲ್ಲಿ ಮಾರ್ಕೆಟ್ ಕ್ಲೋಸ್ ಆಯಿತು. ಬಟ್ ಇವತ್ತು ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದು ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಕೆಳಗಿನ ಝೋನ್ ದಲ್ಲಿ ಮಾರ್ಕೆಟ್ ಓಪನ್ ಸ್ಟೇ ಆಗಿರೋದ್ರಿಂದ ಇದನ್ನು ಕೂಡ ಒಂದು ಏನಪ್ಪ ಅಂದ್ರೆ ಸ್ಟಾಪ್ ಲಾಸ್ ಆಗಿ ಹಿಟ್ ಮಾಡುತ್ತೆ ಅಂತ ಇದನ್ನು ಕೂಡ ಒಂದು ಸ್ಟಾಪ್ ಲಾಸ್ ಆಗಿ ನಾವು ಹಿಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇವತ್ತಿನ ನಾಳಿನ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನ್ ಯಾವಪ್ಪ ಅಂತಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಝೋನ್ ಅಪ್ಪ ಅಂದ್ರೆ ಇದು ಓಕೆ. ಆಮೇಲೆ ಅದ್ರ ಕೆಳಗಡೆ ಇರ್ತಕ್ಕಂಥದ್ದು ಈ ಝೋನ್ ಓಕೆ. ಸೊ ಈ ಎರಡು ಏನಪ್ಪ ಅಂದ್ರೆ ಇದು ಇಲ್ಲಿ ಬುಲಿಶ್ ಆರ್ಡರ್ ಬ್ಲಾಕ್ ಇದೆ, ಹೌದಾ. ಇದು ಬುಲಿಶ್ ಝೋನ್ ಇರೋದ್ರಿಂದ ಇಲ್ಲಿ ಏನಿದಪ್ಪ ಅಂದ್ರೆ ಇದು ಈ ಲೈನ್ ಏನಾಗುತ್ತಪ್ಪ ಫಸ್ಟ್ ಸಪೋರ್ಟ್ ಆಗುತ್ತೆ, ಇದು ಸೆಕೆಂಡ್ ಸಪೋರ್ಟ್ ಆಗುತ್ತೆ. ಮಾರ್ಕೆಟ್ ಏನಾದ್ರು ಇಲ್ಲಿ ಕೆಳಗಡೆ ಬಂದ ಕಿಶನ್ ಸ್ವಲ್ಪ ಇದೇ ರೀತಿ ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದ ಕಿಶನ್ ಮೇಲ್ಗಡೆ ಹೋಗ್ಬೋದು. ಇಲ್ಲಪ್ಪ ಅಂತಂದ್ರೆ ಈ ಒಂದು ಸಪೋರ್ಟ್ ಲೈನ್ ಅನ್ನು ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಇದನ್ನು ಕೂಡ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಲೈನ್ 42,000 ರೌಂಡ್ ಫಿಗರ್ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಯಾವಪ್ಪ ಅಂದ್ರೆ ಈ ಒಂದು ಸೆಕೆಂಡ್ ಸಪೋರ್ಟ್ ಇರ್ತಕ್ಕಂಥ ಒಂದು ಲೈನ್ ಅನ್ನ ಬ್ರೇಕ್ ಮಾಡ್ಕೊಂಡ್ರೆ ಮಾರ್ಕೆಟ್ ಈ 41,000 ಟಾರ್ಗೆಟ್ ಅನ್ನ ಏನಾಗ್ತಕ್ಕಪ್ಪ ಅಂತ ಮಾರ್ಕೆಟ್ ಬ್ರೇಕ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಸೊ ನಿನ್ನೆ ವಿಡಿಯೋದಲ್ಲಿ ಏನಿದೆಪ್ಪ ಅಂದ್ರೆ ಇದು ಲೋ ಏನಾದ್ರು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಅವಾಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಇದೆ. ಸೊ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಗಿದೆ ಕೆಳಗಡೆ ಓಪನ್ ಆಗಿದೆ. ಸೊ ನಾಳೆ ಏನ್ ಹೋದಪ್ಪ ಅಂತಂದ್ರೆ ನಾಳೆ ಒಂದ್ ವೇಳೆ ಏನಾದ್ರು ಓಕೆ ಮಾರ್ಕೆಟ್ ಏನಾದ್ರು ನಾಳೆ ಒಂದ್ ವೇಳೆ ಈ ಒಂದಿನ ಸಪೋರ್ಟ್ ಲೈನ್ ಅಂತ ಹೇಳಿದಿಲ್ಲ ನಮಗೆ, ಈ ಸಪೋರ್ಟ್ ಲೈನ್ ಅಲ್ಲಿ ಮಾರ್ಕೆಟ್ ಏನಾದ್ರು ಅಕಸ್ಮಾತ್ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ಇದೇ ರೀತಿ ಕನ್ಸಲ್ಟೇಷನ್ ಮಾಡಿ ಈ ಒಂದು ಏನಾದ್ರು ಈ ಒಂದು ಲೋ ಅನ್ನ ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದು ಸಿಗುತ್ತಪ್ಪ ಅಂದ್ರೆ ಇದು ಸಿಗುತ್ತೆ ಓಕೆ. ಫಸ್ಟ್ ಟಾರ್ಗೆಟ್ ಇದು ಸಿಗುತ್ತೆ. ಈ ಫಸ್ಟ್ ಟಾರ್ಗೆಟ್ ಏನು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ನಮಗೆ ಸೆಕೆಂಡ್ ಟಾರ್ಗೆಟ್ ಇತ್ತಪ್ಪ ಅಂತಂದ್ರೆ 48,100 ಈ ಒಂದು ಟಾರ್ಗೆಟ್ ಅನ್ನು ನಾವು ನೋಡ್ಕೊಂಡು ಚಾನ್ಸಸ್ ಇದೆ. ಅಕಸ್ಮಾತ್ ಏನಾದ್ರು 48,100 ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ 48,000 ಅನ್ಕೊಂಡು ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ನೀವು ಏನ್ ಮಾಡಪ್ಪ ಐದಿನ ಗಮನ ಕೊಟ್ಟಿಂದ ಬ್ಯಾಂಕ್ ನಿಫ್ಟಿನ ಸ್ವಲ್ಪ ಟ್ರೇಡ್ ಮಾಡೋದು ಒಳ್ಳೇದು ಓಕೆ. ಅಥವಾ ಏನಾದ್ರು ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ ಏನಪ್ಪ ಅಂದ್ರೆ ಇದು ಇದೆ 49,000 ಓಕೆ. ಈ ರೌಂಡ್ ಫೇರ್ ಆಗಿರ್ತಕ್ಕಂಥದ್ದು 49,000 ಫಸ್ಟ್ ಟಾರ್ಗೆಟ್ ಇರುತ್ತೆ. ಇದು ಆದ ಕೂಡಲೇ ಏನಂತಪ್ಪ ಅಂದ್ರೆ ಸೆಕೆಂಡ್ ಟಾರ್ಗೆಟ್ ಇಲ್ಲಿ ಹೋಗುತ್ತೆ 49,200. ಆಮೇಲೆ ಅದ್ರ ಮೇಲ್ಗಡೆ ಇರ್ತಕ್ಕಂಥದ್ದು 49,300. ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಆದ್ರೆ ಈ ಒಂದು ಟ್ರೆಂಡ್ ಅನ್ನ ನೋಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ರೈಸ್ ಅಂಡ್ ಸೆಲ್ ಆಪರ್ಚುನಿಟಿ ಇದೆ ಓಕೆ. ಮಾರ್ಕೆಟ್ ಮೇಲ್ಗಡೆ ಹೋದಾಗೊಮ್ಮೆ ಇಲ್ಲಿ ನಾವು ಸೆಲ್ ಮಾಡೋದನ್ನ ಚಾನ್ಸಸ್ ತುಂಬಾನೇ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಅಕಸ್ಮಾತ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಈ ಒಂದು ಏನಾದ್ರು ಈ ಒಂದು ಝೋನ್ ಬಿಟ್ಟು ಕಿಶಿಂದ 48,200 ಕೆಳಗಡೆ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಎಲ್ಲಿವರೆಗೂ 48,100 ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ನಾವು ಸೆಲ್ಲಿಂಗ್ ಆಪರ್ಚುನಿಟಿಯನ್ನ ಹುಡುಕ್ಲಾಕ ಹೋಗ್ಬಾರ್ದು ಓಕೆ. ಅಕಸ್ಮಾತ್ ಏನಾದ್ರು ಈ ಒಂದು ಏನಾದ್ರು ಝೋನ್ ದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಓಕೆ
ಈ ಒಂದು ಝೋನ್ದಲ್ಲಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಮತ್ತೆ ಕನ್ಸೋಲೇಷನ್ ಆಗಿ ಕೆಳಗಡೆ ಬರ್ತಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಕಸ್ಮಾತ್ ಮಾರ್ಕೆಟ್ ಮೇಲೆ ಆಯ್ತಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಇದು ಇರುತ್ತೆ 40,9,900. ಆಮೇಲೆ ಸೆಕೆಂಡ್ ಟಾರ್ಗೆಟ್ ಯಾವ್ದು ಇರುತ್ತಪ್ಪ ಅಂತಂದ್ರೆ 49,500. ಈ ಎರಡು ಟಾರ್ಗೆಟ್ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಮೇಲಿನ ಸೈಡ್ ಮತ್ತು ಕೆಳಗಿನ ಸೈಡ್ ನೋಡೋದ್ರ ಚಾನ್ಸಸ್ ತುಂಬಾ ಇರುತ್ತೆ. ಅಕಸ್ಮಾತ್ ಹೆವಿ ಆಗಿರ್ತಕ್ಕಂಥ ಒಂದು ಗ್ಯಾಪ್ ಅಪ್ ಒಂದು ಗ್ಯಾಪ್ ಡೌನ್ ಆಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಏನಂತಪ್ಪ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಎಲ್ಲರೂ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಕೆಳಗುತ್ತೆ, ಆಮೇಲೆ ಪ್ರೈಸ್ ಎಕ್ಸ್ಟೆನ್ಷನ್ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಕೆಳಗೆ ನಾವು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಇರ್ತಕ್ಕಂಥ ರೆಸಿಸ್ಟೆನ್ಸ್ ಇರ್ತಕ್ಕಂಥದ್ದು ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸಪೋರ್ಟ್ ಆಗಿ ಸಪೋರ್ಟ್ ಇರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ಕೊಂಡು ಮಾರ್ಕೆಟ್ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಫಾಲ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಆಮೇಲೆ ಇದನ್ನ ನಾವು ಇದನ್ನ ನಾವು ಸ್ವಲ್ಪ ನಿಫ್ಟಿಲ್ ನೋಡ್ಕೊಂಡ್ರೆ ನಿಫ್ಟಿಲ್ ತುಂಬಾ ಚೆನ್ನಾಗಿರುತ್ತೆ. ನಿಫ್ಟಿಲ್ ನೋಡ್ರಿ, ಸೊ ನಿಫ್ಟಿಲ್ ನಮ್ಗೆ ಏನಾಯ್ತಪ್ಪ ಅಂದ್ರೆ ಈ ಒಂದು ಝೋನ್ ಎಲ್ಲರೂ ಬ್ರೇಕ್ ಮಾಡಿಲ್ಲ, ಯಾವುದು 23,400. ಓಕೆ, 23,400 ಕಂಟಿನ್ಯೂಸ್ ಆಗಿ ಬ್ರೇಕ್ ಇಲ್ಲಿವರೆಗೂ ಮಾಡಿಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಬ್ರೇಕ್ ಆಗಿಲ್ಲ ಅಂತ. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದೆಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಇದೆ, ಹೌದಾ? ಹೆವಿ ಆಗಿರ್ತಕ್ಕಂಥ ಸಪೋರ್ಟ್, ಈ ಸಪೋರ್ಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ತುಂಬಾ ದಿನದಿಂದ ಸಪೋರ್ಟ್ ಇರ್ತಕ್ಕಂಥದ್ದು ಒಂದ್ ಸರ್ತಿ ಬ್ರೇಕ್ ಆಗಿತ್ತು. ಓಕೆ, ಬ್ರೇಕ್ ಆಗಿದ್ದರಿಂದ ಸಪೋರ್ಟ್ ಇರ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಆಗಿತ್ತು. ಅದಕ್ಕೆ ಏನಾಯ್ತಪ್ಪ ಮಾರ್ಕೆಟ್ ಮೇಲೆ ಹೋದವೊಮ್ಮೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಫುಲ್ ಮಾಡ್ತಾ ಇತ್ತು. ಓಕೆ, ಸೊ ಈ ಮಾರ್ಕೆಟ್ ಇವತ್ತು ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಓಪನ್ ಆಯ್ತು, ಮೇಲ್ಗಡೆ ಓಪನ್ ಆಗಿ ಎಲ್ಲಿ ಎಷ್ಟು ಕ್ಲೋಸ್ ಮಾಡ್ತಪ್ಪ ಅಂದ್ರೆ ಈ ಏನಿದು ಇದು ಇರ್ತಲ್ಲ ಮೇಜರ್ ಬಾಕ್ಸ್, ಇದೇನು ಮೇಜರ್ ಕನ್ಸೋಲೇಷನ್ ಇತ್ತ, ಈ ಮೇಜರ್ ಕನ್ಸೋಲೇಷನ್ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇವತ್ತಿನ ದಿನ ಬ್ರೇಕ್ ಮಾಡಿದೆ, ಹೌದಾ? ಈ ದೊಡ್ಡ ಕ್ಯಾಂಡಲ್ ನೀವು ನೋಡೋದಪ್ಪ ಅಂತಂದ್ರೆ ಇದ್ರದ್ದು ಒಂದು ಇಂಟೆನ್ಸ್ ಎಷ್ಟು ಇದಪ್ಪ ಅಂದ್ರೆ ಸೆಲ್ಲರ್ಸ್ ಎಷ್ಟು ಹೆವಿಯಾಗಿ ಇರ್ತವೆ ಅದರ ಅಂತಕ್ಕಂಥದನ್ನ ಸ್ವಲ್ಪ ನಾವಿಲ್ಲಿ ನೋಡ್ಕೊಂಡು ಹೋಗ್ಬೋದು. ಓಕೆ, ಇವತ್ತಿನ ದಿನ ಇದು ನಿಫ್ಟಿ ಎಷ್ಟು ರನ್ನಿಂಗ್ ಆಗಿದಪ್ಪ ಅಂದ್ರೆ ಸುಮಾರು 400 ಪಾಯಿಂಟ್. ಓಕೆ, 400 ಪಾಯಿಂಟ್ ರನ್ನಿಂಗ್ ಆಗಿರೋದ್ರಿಂದ ಮಾರ್ಕೆಟ್ ಏನಾದ್ರು ನಾಳಿನ ದಿನ ಓಕೆ ಇಲ್ಲಿ ಏನಾಗಿದಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥದ್ದು ರೆಸಿಸ್ಟೆನ್ಸ್, ಕೆಳಗಡೆ ಇರ್ತಕ್ಕಂಥದ್ದು ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡಿದೆ, ಹೌದಾ? ಸೊ ಮಾರ್ಕೆಟ್ ಎಲ್ಲಿವರೆಗೆ ಈ ಒಂದು ಝೋನ್ ಅನ್ನ ಬ್ರೇಕ್ ಮಾಡಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆನೂ ಹೋಗಂಗಿಲ್ಲ ಅಥವಾ ಕೆಳಗಡೆ ಹೋಗಂಗಿಲ್ಲ. ಓಕೆ, ಸೊ ಮಾರ್ಕೆಟ್ ನಾಳಿನ ದಿನ ಇಲ್ಲಿ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು 23,050 ಏನ್ ಮಾಡತ್ತಪ್ಪ ಅಂದ್ರೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡುತ್ತೆ. ಫಸ್ಟ್ ಕೆಳಗಡೆ ಬರ್ತಪ್ಪ ಆದ್ಮೇಲೆ ಫಸ್ಟ್ ನಮ್ ಟಾರ್ಗೆಟ್ ಎಲ್ಲಿ ಇರುತ್ತಪ್ಪ ಅಂದ್ರೆ 22,800 ಇರುತ್ತೆ, ಹೌದಾ? ಫಸ್ಟ್ ಟಾರ್ಗೆಟ್ ನಮಗೆ 22,800. ಆಮೇಲೆ ಸೆಕೆಂಡ್ ಟಾರ್ಗೆಟ್ ಏಟ್ ಇರುತ್ತಪ್ಪ ಅಂತಂದ್ರೆ ಅದ್ರ 2 ಪಾಯಿಂಟ್ ಕೆಳಗಡೆ 22,600 ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಇದನ್ನು ಕೂಡ ಏನಾದ್ರು ಬ್ರೇಕ್ ಮಾಡ್ಕೊಂಡೈತಪ್ಪ ಅಂದ್ರೆ ನಮ್ಗೆ ಸೆಕೆಂಡ್ ಟಾರ್ಗೆಟ್ ಏನಿರುತ್ತಪ್ಪ ಅಂದ್ರೆ 22,400. ಈ ಒಂದು 3 ಟಾರ್ಗೆಟ್ ಅನ್ನು ನಾಳೆ ದಿನ ಏನ್ ಮಾಡ್ಕೊಂಡ್ರೆ ನಾವು ಅಚೀವ್ ಮಾಡತಕ್ಕಂಥ ಚಾನ್ಸಸ್ ತುಂಬಾನೇ ಇರ್ತಕ್ಕಪ್ಪ ಅಂದ್ರೆ ಮಾರ್ಕೆಟ್ ಇದು ಕಂಟಿನ್ಯೂಸ್ ಆಗಿ ಗ್ಯಾಪ್ ಡೌನ್ ಆಗಿ ಡೌನ್ ಟ್ರೆಂಡ್ ದಲ್ಲಿ ಇರೋದ್ರಿಂದ ಮಾರ್ಕೆಟ್ ದಲ್ಲಿ ಏನಾಗಬಹುದಪ್ಪ ಅಂತಂದ್ರೆ ಈ ಒಂದು 3 ಟಾರ್ಗೆಟ್ ಅನ್ನು ನೋಡಿದ್ರೆ ಚಾನ್ಸಸ್ ತುಂಬಾನೇ ಇರುತ್ತೆ. ಅಕಸ್ಮಾತ್ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಗಿ ಕೆಳಗಡೆ ಬ್ರೇಕ್ ಆದ್ರೂ ಕೂಡ ಈ ರೀತಿ ಟಾರ್ಗೆಟ್ ಅನ್ನು ನೋಡಬಹುದು. ಅಕಸ್ಮಾತ್ ಫ್ಲಾಟ್ ಆಗಿ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಅಂದ್ರೆ ನಾವು ಫಸ್ಟ್ ರೆಸಿಸ್ಟೆನ್ಸ್ 23,200 ನಾವು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಬಹುದು ಅಂತ ನಮ್ಗೆ ಇಲ್ಲಿ ಹೇಳ್ಬೋದು. ಓಕೆ, ಸೊ ಇದನ್ನ ನಾವು ಸ್ವಲ್ಪ 50 ಮಿನಿಟ್ಸ್ ಟೈಮ್ ಬಂದು ವರ್ಕ್ ಮಾಡಿದ್ರೆ 50 ಮಿನಿಟ್ಸ್ ಟೈಮ್ ಬಂದು ನೋಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ನಮಗೆ ಇದೆ. ಸೊ ಆಮೇಲೆ ನಿಮಗೆ ಒಂದು ವಿಡಿಯೋ ಮಾಡಿದೆ ಹೌ ಟು ಟ್ರೇಡ್ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಅಂತೇಳಿ. ಆ ಒಂದು ವಿಡಿಯೋ ನೀವು ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಂಡು ಸ್ವಲ್ಪ ನೀವು ಚಾರ್ಟ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಇಂಟರ್ನೆಟ್ ಟ್ರೇಡಿಂಗ್ ಅಲ್ಲಿ ಎಲ್ಲಿ ಸಪೋರ್ಟ್ ಇರುತ್ತೆ, ಎಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಎಲ್ಲಿ ವೀಕ್ ಸಪೋರ್ಟ್, ಎಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರುತ್ತೆ ಅಥವಾ ಎಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಅಥವಾ ವೀಕ್ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಸ್ವಲ್ಪ ನಿಮ್ಗೆ ಗೊತ್ತಾಗ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಸೊ ಫಸ್ಟ್ ಏನ್ ಏನಪ್ಪ ಅಂದ್ರೆ ಈ ಒಂದು ಏರಿಯಾ ಏನಪ್ಪಾ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ. ಓಕೆ, ಇದು ಏನಪ್ಪಾ ಅಂದ್ರೆ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಇದೆ. ಓಕೆ, ಸೊ ಎಲ್ಲಿವರೆಗೂ ಈ ಒಂದು ಝೋನ್ ಓಕೆ ಸೆಕೆಂಡ್ ಆಗಿರ್ತಕ್ಕಂಥದ್ದು ರೆಸಿಸ್ಟೆನ್ಸ್ ಝೋನ್ ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಇಲ್ಲಿ ಬಯಸ್ ಬರಲ್ಲ ಅಂತ ಇದೆ, ಹೌದಾ? ಸೊ ತೆಗಿನ ಸೈಡ್ ಏನಿದೆಪ್ಪ ಅಂದ್ರೆ ಈ ಒಂದು ಝೋನ್ 23,050. ಓಕೆ, 23,050 ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಕೆಳಗಡೆ ಹೋಗಲ್ಲ ಅಂತ ಹೇಳಿದೆ, ಹೌದಾ? ಸೊ ಮಾರ್ಕೆಟ್ ಇವತ್ತು ಏನಾಗಿದೆಪ್ಪ ಇಲ್ಲಿ ಇರ್ತಕ್ಕಂಥದ್ದು ಒಂದೇನು ಝೋನ್ ಇದೆಯಲ್ಲ ಇದೇನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದೇನು ಕನ್ಸೋಲೇಷನ್ ಝೋನ್ ಇದೆಯಲ್ಲ ಕನ್ಸೋಲೇಷನ್ ಝೋನ್ ದಲ್ಲಿ ಮಾರ್ಕೆಟ್ ಇಲ್ಲಿ ಏನಾಯ್ತಪ್ಪ ಇನ್ನೊಂದು ಡಬಲ್ ಪ್ಯಾಟರ್ನ್ ಇದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡಿದೆ. ಒಂದ್ ವೇಳೆ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಗಿ ಮಾರ್ಕೆಟ್ ಅನ್ನ ಇಲ್ಲಿ ಏನಾದ್ರು ಸಪೋರ್ಟ್ ಆಗಿ ತಗೋತಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗೋದಿದೆ. ಬಟ್ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೂ ಕೂಡ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಈ ಒಂದು ಸೆಕೆಂಡ್ ರೆಸಿಸ್ಟೆನ್ಸ್ ಅನ್ನ ಸಕ್ಸಸ್ಫುಲ್ ಆಗಿ ಬ್ರೇಕ್ ಮಾಡದೇ ಇರೋದ್ರಿಂದ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಯ್ತು. ಆಮೇಲೆ ಇಲ್ಲಿ ಈ ಒಂದು ಜಾಗದಲ್ಲಿ ಬಂದ ತಕ್ಷಣ ಆಯ್ತಪ್ಪ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಒಂದು
ಸಪೋರ್ಟ್ ತಗೊಂಡು ಎಷ್ಟು ಫಾಲ್ ಆಗಿತ್ತು ಅಷ್ಟೇ ಮೇಲ್ಗಡೆ ಹೋಗಿಸಿಂದ ಮತ್ತೆ ರಿಟರ್ನ್ ಆಗಿ ಫಾಲ್ ಆಗಿದೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಸೆಲರ್ಸ್ ಹೆವಿ ಇದಾರೆ. ಓಕೆ, ಇಲ್ಲಿ ಬಯರ್ಸ್ ಕಡಿಮೆ ಇರೋದ್ರಿಂದ ಸೆಲರ್ಸ್ ಜಾಸ್ತಿ ಇರೋದ್ರಿಂದ ನಾಳಿನ ದಿನ ಮಾರ್ಕೆಟ್ ಏನಾದ್ರು ಇಲ್ಲಿ ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ, ಓಕೆ, ಫ್ಲಾಟ್ ಆಗಿ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಗೆ ಈ ಒಂದು ಸಪೋರ್ಟ್ ಇರ್ತಕ್ಕಂಥದ್ದನ್ನ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಸ್ವಲ್ಪ ಇಲ್ಲಿ ಟಚ್ ಕೊಟ್ಟ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಂತಪ್ಪ ಅಂದ್ರೆ ಇದು ಫಸ್ಟ್ ಗೆ ಇದು ಬ್ರೇಕ್ ಮಾಡೋದು 23,000 ಈ ರೌಂಡ್ ಫಿಗರ್ ಇದ್ರೆ 23,000 ರೌಂಡ್ ಫಿಗರ್ ಬ್ರೇಕ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ 200 ಪಾಯಿಂಟ್ ಕೆಳಗಡೆ ಹೋಗ್ತೀನಿ ಚಾನ್ಸಸ್ ಇದೆ. 23,000 ಏನಾದ್ರು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಫಸ್ಟ್ ಟಾರ್ಗೆಟ್ ಆಗಿದ್ರೆ 22,800 ತನಕ ಮಾರ್ಕೆಟ್ ಹೋಗ್ತೀನಿ ಚಾನ್ಸಸ್ ಇದೆ. ಅಥವಾ ಏನಾದ್ರು ಈ ಒಂದು ಝೋನ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಇಲ್ಲೇ ಏನೋ ಸ್ವಲ್ಪ ಸಸ್ಟೈನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಫಸ್ಟ್ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಫಸ್ಟ್ ನಮ್ಮ ಟಾರ್ಗೆಟ್ 23,200 23,250 ಈ ಒಂದು ಟಾರ್ಗೆಟ್ ಅನ್ನ ನಾಳಿನ ದಿನ ಏನಾಗಬಹುದಪ್ಪ ಅಂದ್ರೆ ಮೇಲ್ಗಡೆ ಈ ಒಂದು ಟಾರ್ಗೆಟ್ ನ ರೀಚ್ ಮಾಡುತ್ತಾ ಮತ್ತೆ ಇಲ್ಲಿ ಹೋಗಿ ಮತ್ತೆ ಎಂಪೆಟ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಬರ್ತಪ್ಪ ಅಂದ್ರೆ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಟ್ರೇಡ್ ಮಾಡೋದಕ್ಕೆ ಚಾನ್ಸಸ್ ಇದೆ. ಸೊ ಇವಾಗ ಏನಾಗಿದೆಪ್ಪ ನಮ್ಮ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಒಂದು ಮಾರ್ಕೆಟ್ ಏನಾಗಿದೆಪ್ಪ ಒಂದು ಝೋನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಹೌದಾ? ಸೊ ಇವಾಗ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಝೋನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಝೋನ್ ಎಷ್ಟಿದೆಪ್ಪ ಅಂದ್ರೆ ಇಷ್ಟೇ ನೋಡಿ. ಹೆವಿ ಆಗಿರ್ತಕ್ಕಂಥ ಝೋನ್ ಅಲ್ಲಿ ಸಿಕ್ಕಾಕೊಂಡಿದೆ. ಎಲ್ಲಿವರೆಗೂ ಮಾರ್ಕೆಟ್ ಈ ಒಂದು ಲೆವೆಲ್ ಅನ್ನ ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೂ ಕೂಡ ಏನಾಗಪ್ಪ ಮಾರ್ಕೆಟ್ ಬಯರ್ಸ್ ಮೇಲ್ಗಡೆ ಬರಂಗಿಲ್ಲ. ಎಲ್ಲಿವರೆಗೂ ಈ ಒಂದು ಲೆವೆಲ್ ಅನ್ನ ಕೆಳಗಡೆ ಬರಂಗಿಲ್ಲ ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಸೆಲ್ಲರ್ಸ್ ಬರಂಗಿಲ್ಲ. ಮಾರ್ಕೆಟ್ ಏನಂತಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಹೋದಾಗ ಕೆಳಗಡೆ ಬರುತ್ತೆ ಸೆಲ್ಲರ್ಸ್ ಬರ್ತಾರೆ, ಇಲ್ಲಿ ಕೆಳಗಡೆ ಬಂದಾಗ ಬಯರ್ಸ್ ಬರ್ತಾರೆ ಮತ್ತೆ ಮೇಲ್ಗಡೆ ಹೋಗ್ತಾರೆ. ಓಕೆ, ಸೊ ಇದನ್ನ ಬ್ರೇಕ್ ಮಾಡಬೇಕಪ್ಪ ಅಂದ್ರೆ ಒಂದು ಎರಡು ಥಿಯರಿ ಇದಾವೆ. ಒಂದು ಕನ್ಸಲ್ಟೇಷನ್ ಬ್ರೇಕ್ ಮಾಡಬೇಕು, ಇಲ್ಲಪ್ಪ ಅಂದ್ರೆ ಗ್ಯಾಪ್ ಡೌನ್ ಓಪನ್ ಆಗಿಂದ ಇಲ್ಲಿ ರೆಸಿಸ್ಟೆನ್ಸ್ ಕೆಳಗೆ ಬರಬೇಕು. ಇದನ್ನು ಕೂಡ ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಏನ್ ಮಾಡ್ಬೇಕು ಇಲ್ಲಿ ಕನ್ಸಲ್ಟೇಷನ್ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗ್ಬೇಕು. ಇಲ್ಲಪ್ಪ ಅಂತ ಗ್ಯಾಪ್ ಅಪ್ ಆಗಿಂದ ಇಲ್ಲಿ ಇದನ್ನ ಸಪೋರ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಅವಾಗ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಈ ಒಂದು ಎರಡು ಥಿಯರಿ ಮಾತ್ರ ಏನಾಗಬಹುದಪ್ಪ ಅಂದ್ರೆ ಈ ಒಂದು ಏರಿಯಾನ ಏನ್ ಮಾಡ್ಬೋದಪ್ಪ ಅಂದ್ರೆ ಬ್ರೇಕ್ ಮಾಡ್ಕೊಂಡು ಚಾನ್ಸಸ್ ಇದೆ. ಇಲ್ಲಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಬ್ರೇಕ್ ಮಾಡಂಗಿಲ್ಲ. ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಸೆಲ್ಲರ್ಸ್ ಬರ್ತಾರೆ, ಕೆಳಗಡೆ ಬರ್ತಪ್ಪ ಅಂದ್ರೆ ಇಲ್ಲಿ ಬಯರ್ಸ್ ಬರ್ತಾರೆ. ಓಕೆ, ಸೊ ಇದನ್ನ ಸ್ವಲ್ಪ ನೋಡ್ಕೊಂಡು ನಾಳೆ ದಿನ ಟ್ರೈ ಮಾಡೋದು ತುಂಬಾನೇ ಒಳ್ಳೇದಂತ ಓಕೆ, ಥ್ಯಾಂಕ್ ಯು.